ಸಮಸ್ತ ಸಿ ಬ್ಯಾಂಗ್ಳೂರ್ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಸಿ ಬ್ಯಾಂಗ್ಳೂರಿನ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಬೇವು ಬೆಲ್ಲದಂದು ವಿಶೇಷ ಕಾರ್ಯಕ್ರಮಗಳು ನಮ್ಮ ಸಿ ಬ್ಯಾಂಗ್ಳೂರಿನಲ್ಲಿ. ಮಧ್ಯಾಹ್ನ 1 ಗಂಟೆಗೆ ಹಲವಾರು ವರ್ಷಗಳಿಂದ ಶ್ರಮಪಟ್ಟು ತಮ್ಮದೇ ಆದ ಆಡಿಯೋ ಕಂಪನಿಯನ್ನು ನಡೆಸುತ್ತಿರುವ ಲಹರಿ ವೇಲು ಅವರೊಂದಿಗೆ ಒಂದಷ್ಟು ಸಿಹಿ ಕಹಿ ಮಾತು. ನಮಸ್ಕಾರ ಎಲ್ಲ ಸಿ ಬ್ಯಾಂಗ್ಳೂರ್ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮಧ್ಯಾಹ್ನ 2 ಗಂಟೆಗೆ ಇತಿಹಾಸವನ್ನೇ ಸೃಷ್ಟಿಸಿದ ಮುಂಗಾರು ಮಳೆ ಚಿತ್ರದ ನಾಯಕ ಈಗ ಕೂಲ್ ಆಗಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಕೂಲ್ ಚಿತ್ರದ ಸಂಭ್ರಮವನ್ನು ನಮ್ಮ ಜೊತೆ ಆಚರಿಸಿಕೊಂಡ ಬಗೆ ಹೇಗಿದೆ ಕೂಲ್ ಕುಟುಂಬ. ಫುಲ್ ಫ್ಯಾಮಿಲಿ ನಾನು ಮಾಡೋದೇ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿಡುವಲ್ಲ. ಸೊ ಟೋಟಲ್ ಒಂದು ಯೂತ್, ಆ ಹೀರೋ ಮತ್ತೆ ಅವ್ರ ತಂದೆ ನಡುವೆ ಇರೋ ಒಂದು ಸಂಬಂಧ ಅದೆಲ್ಲ ಇಟ್ಕೊಂಡು ಮಾಡಿರೋ ಸಿನಿಮಾ. ಮಧ್ಯಾಹ್ನ 4 ಗಂಟೆಗೆ ಗುರೂಜಿ ರಾಮಸ್ವಾಮಿ ದೇವಿಶ್ರೀ ಅವರೊಂದಿಗೆ ಪಂಚಾಂಗ ದರ್ಶನ ನೇರ ಪ್ರಸಾರ ಕಾರ್ಯಕ್ರಮ. ಬೆಂಗಳೂರು ವಾಹಿನಿಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷದ 12 ರಾಶಿಯ ಫಲಾಫಲಗಳು ನೀವು ತಿಳಿಯಬೇಕೇ? ಧಾರ್ಮಿಕ ವಿಧಿವಿಧಾನಗಳಿಗೆ ನಂಬಿಕೆಯೇ ಮೂಲ. ಸಂಪ್ರದಾಯಗಳನ್ನ ಯಾರು ಗೌರವಿಸುತ್ತಾರೋ ಅವರಿಗೆ ಇಹಲೋಕದಲ್ಲಿ ಸಕಲವೂ ಜಯ. ನಾನು ನೇರ ಸಂದರ್ಶನದಲ್ಲಿ ನಿಮ್ಮೊಂದಿಗೆ ನಿಮ್ಮ ಸಿ ಬೆಂಗಳೂರು ವಾಹಿನಿಯಲ್ಲಿ. ಸಂಜೆ 6 ಗಂಟೆಗೆ ರಾಜು ಹಾಸನ್ ನಡೆಸಿಕೊಡುವ ರಸಪ್ರಶ್ನೆ ಕಾರ್ಯಕ್ರಮ ನೀವೆಷ್ಟು ಜಾಣರು ನೇರ ಪ್ರಸಾರ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ವಿರಾಮದ ಸಮಯವನ್ನ ಜಾಣ್ಮೆಯಿಂದ ಬಳಸಿಕೊಳ್ಳೋದೇ ಶಿಕ್ಷಣದ ಗುರಿ ಅಂತ ಅರಿಸ್ಟಾಟಲ್ ಹೇಳಿದ್ದಾರೆ. ಸಂಜೆ 7 ಗಂಟೆಗೆ ಗೃಹಫಲ ಖ್ಯಾತಿಯ ಶ್ರೀ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ಅವರು ನಡೆಸಿಕೊಡುವ ಗ್ರಹ ಆಚಾರ ನೇರ ಪ್ರಸಾರ ಕಾರ್ಯಕ್ರಮ. ನೋಡಿ, ಎಲ್ಲಾ ವಿದ್ಯೆ ಮನುಷ್ಯನಿಗೆ ಬೇಕು, ಆದರೆ ಆ ವಿದ್ಯೆಯನ್ನ ಉಪಯೋಗಿಸ್ತಕ್ಕಂತ ಸಮಯ ಅಂತಕ್ಕಂಥದ್ದೇನಿದೆ, ಆ ಸಮಯದಲ್ಲಿ ಆಯಾ ವಿದ್ಯೆಗಳನ್ನ ನಾವು ಉಪಯೋಗಿಸಬೇಕು. ಬಹಳಷ್ಟು ಜನ ನೀವು ಕೇಳಿರಬಹುದು 64 ವಿದ್ಯೆಯಲ್ಲಿ ಪಂಡಿತರು ಅಂತ. ರಾತ್ರಿ 8 ಗಂಟೆಗೆ ತಮ್ಮ ಗಾಯನದಿಂದ ಎಲ್ಲರ ಮನಸ್ಸನ್ನು ಗೆದ್ದಿರುವ ಅರ್ಚನಾ ಉಡುಪ ಅವರೊಂದಿಗೆ ಎದೆಯಾಳದ ಮಾತುಗಳು. ಯುಗಾದಿ ಅಂದ್ರೆ ನೋಡಿ, ಆ ಹಬ್ಬದಲ್ಲೇ ಎಷ್ಟು ಅರ್ಥ ಅಡಗಿದೆ ಅಂತ. ಜೀವನಾನೇ ಹಾಗೆ, ಜೀವನಾನೇ ಯುಗಾದಿ ಹೋಲಿಸಬಹುದು. ಕಹಿ ಇರುತ್ತೆ, ಸಿಹಿನೂ ಇರುತ್ತೆ. ಇದೆಲ್ಲ ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಸೊ ಆ ಹಬ್ಬ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಸಿ ಬ್ಯಾಂಗ್ಳೂರ್ನಲ್ಲಿ ಮಾತ್ರ. ತಪ್ಪದೇ ವೀಕ್ಷಿಸಿ.